ಬಾಸ್ ವರ್ತೂರ್ ಸಂತೋಷ್ ಮದುವೆ ಚರ್ಚೆ, ಖಡಕ್ ರಿಯಾಕ್ಷನ್ ಕೊಟ್ಟ ತನಿಷಾ ಕೂಪುಂಡ. ಬಿಗ್ ಬಾಸ್ ಖ್ಯಾತಿಯ ವರ್ತೂರ್ ಸಂತೋಷ್ ಅವರ ಮದುವೆಯ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗುತ್ತಲೇ ಇರುತ್ತದೆ. ಈ ಬಗ್ಗೆ ತನಿಷಾ ಅವರಿಗೆ ಕೇಳಿದಾಗ, ನಾನು ಮದುವೆಯಾಗುತ್ತೇನೆ ಅಂದರೆ ನನ್ನ ಹತ್ರ ಬಂದು ಕೇಳಬೇಕು, ಹಾಗೆಲ್ಲ ಬೇರೆಯವರ ಜೀವನದ ಬಗ್ಗೆ ನೀವು ನನ್ನನ್ನು ಪ್ರಶ್ನಿಸುವಂತಿಲ್ಲ ಎಂದು ಖಡಕ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ ತನಿಷಾ. ಬಿಗ್ ಬಾಸ್ನಲ್ಲಿ ತನಿಷಾ ಅವರು ಹಾಗೂ ವರ್ತೂರ್ ಸಂತೋಷ್ ಅವರ ಮಧ್ಯೆ ಉತ್ತಮ ಸ್ನೇಹವಿತ್ತು. ಕೆಲವರು ಇದನ್ನು ಲವ್ ಅಂತ ಅಂದುಕೊಂಡಿದ್ದರು. ಅಲ್ಲದೆ ಇವರಿಬ್ಬರು ಮದುವೆ ಆಗ್ತಾರೆ ಅನ್ನೋ ಊಹಾಪೋಹಗಳು ಕೂಡ ಹಬ್ಬಿದ್ದವು. ದೊಡ್ಡಮನೆಯಿಂದ ಹೊರ ಬರ್ತಿದ್ದಂಗೆ ನಾವಿಬ್ಬರು ಒಳ್ಳೆಯ ಸ್ನೇಹಿತರು ಎಂದು ಹೇಳುವ ಮೂಲಕ ಇಂತಹ ಗಾಸಿಪ್ಗಳಿಗೆ ಇಬ್ಬರು ಫುಲ್ ಸ್ಟಾಪ್ ಇಟ್ಟರು. ಅಂದಹಾಗೆ ವರ್ತೂರ್ ಸಂತೋಷ್ ಅವರ ಮದುವೆಯ ಬಗ್ಗೆ ಒಂದಲ್ಲ ಒಂದು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಲೇ ಇರುತ್ತದೆ. ಈ ಬಗ್ಗೆ ತನಿಷಾ ಅವರಿಗೆ ಕೇಳಿದ್ದಕ್ಕೆ ಅವರು ತುಂಬಾ ಖಡಕ್ ಆಗಿ ಆನ್ಸರ್ ಮಾಡಿದ್ದಾರೆ. ಅಷ್ಟಕ್ಕೂ ಇಲ್ಲಿ ವರ್ತೂರ್ ಸಂತೋಷ್ ಅವರ ಬಗ್ಗೆ ತನಿಷಾ ಹತ್ತಿರ ಕೇಳಿದ್ದೇನು ಗೊತ್ತಾ? ವರ್ತೂರ್ ಸಂತೋಷ್ ಅವರನ್ನು ಮೀಟ್ ಮಾಡಿದ್ರ, ಅವರು ಯಾಕೆ ಎಲ್ಲಿಯೂ ಕಾಣಿಸಿಕೊಳ್ಳುತ್ತಿಲ್ಲ ಎಂಬ ಪ್ರಶ್ನೆಗೆ ಯಾಕೆ ಕಾಣಿಸಿಕೊಳ್ಳುತ್ತಿಲ್ಲ ಅನ್ನೋದನ್ನು ನೀವು ವರ್ತೂರ್ ಸಂತೋಷ್ ಹತ್ರನೇ ಕೇಳಬೇಕು. ನಾವು ಇತ್ತೀಚೆಗೆ ಮಾತನಾಡಿದ್ದು ಉಂಟು, ಅವರು ಅವರ ಜೀವನದಲ್ಲಿ ಬ್ಯುಸಿ ಇದ್ದಾರೆ. ನಮ್ಮ ಪ್ರೊಫೆಷನ್ ಸ್ಕ್ರೀನ್ ಕ್ಯಾಮ್ರಾ ಅಥವಾ ಮೇಕಪ್ ಆಗಿರುವುದರಿಂದ ನಾವು ಜಾಸ್ತಿ ಹೊರಗಡೆ ಕಾಣಿಸಿಕೊಳ್ಳುತ್ತೇವೆ. ವರ್ತೂರ್ ಅವರು ಈವೆಂಟ್ಗಳಲ್ಲಿ ಕಾಣಿಸಿಕೊಳ್ಳುತ್ತಿರುತ್ತಾರೆ. ಅವರವರ ಕೆಲಸ ಮತ್ತು ಪರ್ಸನಲ್ ಲೈಫ್ನಲ್ಲಿ ತುಂಬಾನೇ ಬ್ಯುಸಿ ಆಗಿದ್ದಾರೆ ಅಂತ ತನಿಷಾ ಅವರು ರಿಯಾಕ್ಟ್ ಮಾಡಿದ್ದಾರೆ. ಇನ್ನು ವರ್ತೂರ್ ಸಂತೋಷ್ ಅವರ ಮದುವೆಯ ಬಗ್ಗೆ ಕೇಳಿದ್ದಕ್ಕೆ ತನಿಷಾ ಅವರು ಗರಂ ಆಗಿದ್ದಾರೆ. ನಾನು ಮದುವೆ ಆಗ್ತೇನೆ ಅಂದರೆ ನನ್ನ ಹತ್ರ ಬಂದು ಕೇಳಿ, ಅವರು ಮದುವೆ ಆಗ್ತಾರೆ ಅಂದರೆ ಅವರನ್ನು ಹೋಗಿ ನೀವು ಪ್ರಶ್ನೆ ಮಾಡಬೇಕು. ಹಾಗೆಲ್ಲ ಬೇರೆಯವರ ಲೈಫ್ ಬಗ್ಗೆ ನೀವು ನನ್ನನ್ನು ಪ್ರಶ್ನೆ ಮಾಡುವಂತಿಲ್ಲ. ಎಷ್ಟೇ ಒಳ್ಳೆಯ ಫ್ರೆಂಡ್ ಆದರೂ ನಮಗೆ ನಮ್ಮದೇ ಆದ ಒಂದು ಲಿಮಿಟೇಷನ್ ಇರುತ್ತೆ, ಅಲ್ಲದೆ ನಮ್ಮದೇ ಆದಂತಹ ಲೈಫ್ ಸ್ಟೈಲ್ ಇರುತ್ತೆ. ನಾವು ಎರಡು ವಿಭಿನ್ನ ಜೀವನ ಶೈಲಿ ವರ್ಗಕ್ಕೆ ಸೇರಿದವರು. ಅವರ ಲೈಫ್ ಏನಿರುತ್ತೋ ಅದು ಬೇರೆ ರೀತಿ ಇರುತ್ತೆ, ನಮ್ಮ ಲೈಫ್ ಸ್ಟೈಲ್ ಬೇರೆ ರೀತಿ ಇರುತ್ತೆ. ಕಲಾವಿದರು ಅಥವಾ ಕಲಾವಿದರಲ್ಲದ ಅನ್ನೋದಕ್ಕಿಂತ ಹೆಚ್ಚಾಗಿ ಜೀವನ ಮಾಡುವಂತಹ ಪ್ಯಾಟ್ರನ್ ಬೇರೆ. ಅವರಿಗೆ ಏನು ಇಷ್ಟ ಅದನ್ನು ಭಾಗಶಃ ನಿಮ್ಮನ್ನು ಕರೆದು ಹೇಳುತ್ತಾರೆ. ಇಷ್ಟ ಇಲ್ಲದೆ ಇರುವುದನ್ನು ಅವಾಯ್ಡ್ ಮಾಡ್ತಾರೆ. ಅವರು ನಿಮ್ಮೆಲ್ಲರನ್ನು ಕರೆದು ಹೇಳುವವರೆಗೂ ನೀವೆಲ್ಲರೂ ಕೂಡ ತಾಳ್ಮೆಯಿಂದ ಇರಿ ಅಂತ ತನಿಷಾ ಅವರು ವರ್ತೂರ್ ಸಂತೋಷ್ ಅವರ ಬಗ್ಗೆ ಖಡಕ್ ಆಗಿ ಆನ್ಸರ್ ಮಾಡಿದ್ದಾರೆ. ಇನ್ನು ತನಿಷಾ ಅವರು ಸಿನಿಮಾ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. ಕೋನಾ ಸಿನಿಮಾ ಸದ್ಯದಲ್ಲೇ ರಿಲೀಸ್ ಆಗಲಿದೆ. ನಾವೆಲ್ಲರೂ ರಿಲೀಸ್ಗೆ ಕಾಯ್ತಿದ್ದೇವೆ. ಸದ್ಯದಲ್ಲೇ ಆಡಿಯೋ ಲಾಂಚ್ ಕೂಡ ಆಗುತ್ತೆ. ಯೂನಿಕ್ ಆಗಿ ಮಾಡುತ್ತಿರುವುದರಿಂದ ನಮ್ಮ ಕೋಮಲ್ ಸರ್ನ ಡಿಫ್ರೆಂಟ್ ಆಗಿ ನೋಡೋದಕ್ಕೆ ಒಂದು ಅವಕಾಶ ಸಿಗುತ್ತದೆ ಎಂದು ತನಿಷಾ ಅವರು ಹೇಳಿಕೊಂಡಿದ್ದಾರೆ. ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.